ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈ ಬೆಳವಣಿಗೆ ಸಹಜವಾಗಿಯೇ ರಾಜಕೀಯ ಪಡಸಾಲೆಯಲ್ಲಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ಕಡೆ ಊಟದ ಆಟ, ಮತ್ತೊಂದು ಕಡೆ ಅಧಿಕಾರ ಹಂಚಿಕೆಯ ವಿಚಾರ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ CLP ಮೀಟಿಂಗ್. ಅದರಲ್ಲಿ CM ಸಿದ್ದರಾಮಯ್ಯ ಆಡಿರುವಂತಹ ಅದೊಂದು ಮಾತು ಈಗ ಸಹಜವಾಗಿಯೇ ಚರ್ಚೆಗೆ, ನಾನಾ ರೀತಿಯ ವ್ಯಾಖ್ಯಾನಕ್ಕೆ ಕಾರಣವಾಗ್ತಾ ಇದೆ. ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಂದರೆ CM ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗದ ಮಾತನಾಡಿದ್ದಾರೆ. ಪಕ್ಷದ ಸರ್ವ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಸಾಕಷ್ಟು ನಾಯಕರು ತ್ಯಾಗವನ್ನು ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಪ್ರಧಾನಿ ಸ್ಥಾನವನ್ನೇ ತ್ಯಾಗ ಮಾಡಿದರು. ರಾಹುಲ್ ಗಾಂಧಿ ಸಹ ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಕೆಲವೊಮ್ಮೆ ತ್ಯಾಗವನ್ನು ಮಾಡಬೇಕಾಗುತ್ತೆ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇಷ್ಟು ದಿನ ನಾನೇ 5 ವರ್ಷ CM ಅಂತಿದ್ದ CM ಸಿದ್ದರಾಮಯ್ಯನವರು ಈಗ ಅಧಿಕಾರ ತ್ಯಾಗದ ಮಾತುಗಳನ್ನು ಆಡಿರೋದು ಅವರ ಆಪ್ತರಲ್ಲಿ ಮಾತ್ರ ಅಲ್ಲ, ಹಲವರಲ್ಲೂ ಕೂಡ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಈ ಮಧ್ಯೆ ಇವತ್ತು CM ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ನಾಳೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಏನೋ ಒಂದು ಸಂದೇಶವನ್ನು, ಏನೋ ಒಂದು ಮೆಸೇಜನ್ನು ಪಾಸ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ CM ಸಿದ್ದರಾಮಯ್ಯನವರು ನಿನ್ನೆ ಕಾಂಗ್ರೆಸ್ನ ಸಭೆಯಲ್ಲಿ ತ್ಯಾಗದ ಮಾತನಾಡಿದ್ರಲ್ಲ, ಅದರ ಅಸಲಿಯತ್ತೇನು, ಅದರ ಮರ್ಮ ಏನು, ಅದರ ಗೂಢಾರ್ಥವೇನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಅಧಿಕಾರ ಶಾಶ್ವತವಲ್ಲ ಅನ್ನುವಂತಹ ಸಂದೇಶವನ್ನು CM ಸಿದ್ದರಾಮಯ್ಯನವರು ರವಾನಿಸಿದ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ ಅವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದರು. ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದರು. ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಇದು CM ಸಿದ್ದರಾಮಯ್ಯನವರು ನಿನ್ನೆಯ ಸಭೆಯಲ್ಲಾಡಿದಂತಹ ಮಾತು. ಈಗಾಗಲೇ ಮುಂದಿನ CM ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು, ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು, ಅದರ ಜೊತೆಗೆ ಊಟದ ಆಟ ಕೂಡ ತಾರಕಕ್ಕೇರಿದೆ. ಈ ಬೆನ್ನಲ್ಲೇ CM ತ್ಯಾಗದ ಮಾತಿನ ಮರ್ಮ ಏನು ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬೆಂಬಲಿಗರಿಗೆ ಹೆಚ್ಚು ಮಾತನಾಡದಂತೆ ಈ ಮೂಲಕ ಏನಾದರೂ ಇಂಡಿಕೇಶನ್ ಅನ್ನು ಕೊಟ್ರ, ಸಂದರ್ಭ ಬಂದರೆ ನಾನು CM ಸ್ಥಾನವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಅನ್ನುವಂತಹ ವಿಚಾರವನ್ನು ಈ ವೇದಿಕೆಯ ಮೂಲಕ, ಈ ಹೇಳಿಕೆಯ ಮೂಲಕ CM ಸಿದ್ದರಾಮಯ್ಯನವರು ರವಾನಿಸಿದ್ರ. ಪವರ್ ಶೇರಿಂಗ್ ಬಗ್ಗೆ ಪರೋಕ್ಷವಾಗಿ ಸುಳಿವನ್ನು ಕೊಟ್ರ CM ಸಿದ್ದರಾಮಯ್ಯನವರು ಅನ್ನುವಂತಹ ಕುತೂಹಲ, ಚರ್ಚೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. CM ಸಿದ್ದರಾಮಯ್ಯನವರ ಈ ಮಾತು, ಈ ತ್ಯಾಗದ ಮಾತು ಸಹಜವಾಗಿಯೇ ನಾನಾ ರೀತಿಯ ವ್ಯಾಖ್ಯಾನಕ್ಕೆ, ನಾನಾ ರೀತಿಯ ಅರ್ಥಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನೋಡೋಣ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ದೆಹಲಿಗೆ ಹೋಗಿ ಬಂದ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ.